ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಚಿವ ರಾಮಲಿಂಗಾರೆಡ್ಡಿ ರಾಜೀನಾಮೆ ಹಿನ್ನೆಲೆ ಶಿವಮೊಗ್ಗದಲ್ಲಿ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಅತೃಪ್ತ ಆತ್ಮಗಳು ತುಂಬಾ ಜಾಸ್ತಿ ಇವೆ. ಅತೃಪ್ತ ಆತ್ಮಗಳ ಮನಸ್ಸಿನಲ್ಲಿ ಏನಿತ್ತೋ ಅದು ಸ್ಫೋಟ ಆಗಿದೆ. ಬಹಳ ದಿನಗಳ ನಂತರ ಈಶ್ವರಪ್ಪ ಅವರ ಪ್ರತಿಕ್ರಿಯೆ ಇದು. ಕೆಎಸ್ ಈಶ್ವರಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆಯ ಬೆನ್ನಲ್ಲೇ ಅವರ ರಿಯಾಕ್ಷನ್ ಇದು. ಕಾಂಗ್ರೆಸ್ನಲ್ಲಿ ಅತೃಪ್ತ ಆತ್ಮಗಳು ತುಂಬಾ ಜಾಸ್ತಿ ಇವೆ. ಮನಸ್ಸಿನಲ್ಲಿ ಏನಿತ್ತು ಅದನ್ನ ಸ್ಫೋಟ ಮಾಡಿದ್ದಾರೆ ಬಿಡಿ. ಕಾಂಗ್ರೆಸ್ನ ಈ ಸ್ಥಿತಿ ನೋಡಿದ್ರೆ ಈ ಸರ್ಕಾರ 2 ವರ್ಷ ಪೂರೈಸಲ್ಲ, ಬಹಳ ಬೇಗ ಚುನಾವಣೆ ಬರುತ್ತೆ ಅಂತ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ರಾಮಲಿಂಗಾರೆಡ್ಡಿ ರಾಜೀನಾಮೆ ವಿಚಾರ ಅವರೊಬ್ಬರ ತೀರ್ಮಾನ ಅಲ್ಲ. ಈ ಬೆಳವಣಿಗೆ ಹಿಂದೆ ಬೇರೆಯವರಿದ್ದಾರೆ, ಆದಷ್ಟು ಬೇಗ ಹೊರ ಬರುತ್ತೆ ಅಂತ ಶಿವಮೊಗ್ಗದಲ್ಲಿ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಅತೃಪ್ತ ಆತ್ಮಗಳು ತುಂಬ ಜಾಸ್ತಿ ಇದ್ದಾವೆ. ಆ ಅತೃಪ್ತ ಆತ್ಮಗಳ ಏನು ಮನಸ್ಸಿನಲ್ಲೇ ಅತೃಪ್ತಿ ಇದೆಯಲ್ಲ, ಅದು ಸ್ಫೋಟ ಆಗಿ ರಾಮಲಿಂಗಾರೆಡ್ಡಿಯವ್ರ ಮುಖಾಂತರ ಮೊದಲನೇ ಆತ್ಮ ಹೊರಗಡೆ ಬಂದಿದೆ. ಅನೇಕರಿಗೆ ಕೆಲವರು ಬೇರೆಯವರ ಅಧಿಕಾರದಲ್ಲಿ ಕೂತ್ಕೊಳ್ಳೋದು ನೋಡೋಕ್ಕೆ ಸಮಾಧಾನ ಇಲ್ಲ. ಕೆಲವರಿಗೆ ತಾವು ಅಧಿಕಾರವನ್ನು ಬಿಡೋದಕ್ಕೆ ತಯಾರಿಲ್ಲ. ಈ ಕಾಂಗ್ರೆಸ್ಸಿನ ಈ ಕರ್ನಾಟಕ ರಾಜ್ಯದ ಈಗಿನ ಪರಿಸ್ಥಿತಿ ನೋಡಿದ್ರೆ ಈ ಸರ್ಕಾರ 2 ವರ್ಷ ಖಂಡಿತ ಪೂರ್ಣ ಆಗಲ್ಲ. ನಾನು ತುಂಬ ಸ್ಪಷ್ಟವಾಗಿ ಹೇಳ್ತೇನೆ, ಬಹಳ ಬೇಗ ರಾಜ್ಯದಲ್ಲಿ ಚುನಾವಣೆ ಬರುತ್ತೆ. ಎಲ್ಲ ಹಿಂದುತ್ವವಾದಿಗಳು ಒಂದಾಗಬೇಕು, ರಾಜ್ಯದಲ್ಲಿ ಹಿಂದುತ್ವವಾದದ ಸರ್ಕಾರ ಬರಬೇಕು. ಇದು ಈ ಒಂದು ರಾಮಲಿಂಗಾರೆಡ್ಡಿಯವರ ರಾಜೀನಾಮೆಯ ಸಂದರ್ಭದಲ್ಲಿ ನಾನು ತುಂಬ ಸ್ಪಷ್ಟವಾಗಿ ರಾಜ್ಯದ ಜನರಿಗೆ ಹೇಳೋಕ್ಕೆ ಇಷ್ಟಪಡ್ತೇನೆ. ನಾನು ಇಷ್ಟೇ ಹೇಳಿದೆ, ಕೆಲವರಿಗೆ ಅಧಿಕಾರವನ್ನು ಬೇರೆಯವ್ರು ಕೂತ್ಕೊಂಡಿದ್ದು ನೋಡೋದಕ್ಕೆ ಸಮಾಧಾನ ಇಲ್ಲ. ಕೆಲವರಿಗೆ ತಾವೇ ಅಧಿಕಾರದಲ್ಲಿ ಇರಬೇಕು ಅನ್ನೋಂಥ ಅಪೇಕ್ಷೆ ಇದೆ. ಪೂರ್ಣ ವಿವರ ಯಾರು ಏನು ಕತೆ ಅನ್ನೋದು ಆದಷ್ಟು ಬೇಗ ತಾನೇ ಬಹಿರಂಗ ಆಗುತ್ತೆ.